ನಾನೇ ನಮ್ಮ ಮನೆಯವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡೆ, ಆದರೆ ಅವರೇ ನನಗೆ ಕೊಟ್ಬಿಟ್ರು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಿನ್ನೆ ಬಂದಿದ್ದು ನಮ್ಮ ಅಕ್ಕ ಇವತ್ತು ಬೆಂಗಳೂರಿಗೆ ಹೊರಟೆ ಬಿಟ್ಲು. ಅವಳು ಯಾವಾಗ ಬಂದರೂ ಇಷ್ಟೇ, ತುಂಬ ದಿನ ಏನು ಉಳಿಯೋಂಗಿಲ್ಲ. ಅವಾಗ ಹೋಗಿ ಬರ್ತಿರ್ತಾಳಲ್ವ, ಅದಕ್ಕೆ ಬಂದ ತಕ್ಷಣ ಹೊರಟ್ಬಿಡ್ತಾಳೆ. ಇನ್ನು ನಮ್ಮ ಮನೇಲಿ ಇವತ್ತು ಜೋಳ ಹಾಕ್ತಿದ್ರು ನೋಡಿ, ಅಲ್ಲಿ ಕಾಣಿಸಿದ್ರೆ ಆ ಹೊಲದಲ್ಲಿ ಜೋಳ ಹಾಕ್ತಿದ್ದಾರೆ. ಇನ್ನು ಅವರಿಗೆಲ್ಲ ತಿಂಡಿ ಮಾಡಿ ಇಟ್ಬಿಟ್ಟು ನಮ್ಮ ಮನೆಯವರು ಬೆಂಗಳೂರಿಂದ ಬರ್ತಿದ್ರು ಅಂತಂದ್ಬಿಟ್ಟು ಕರ್ಕೊಂಬರೋದಕ್ಕೆ ನಾನೇ ಹೋದೆ. ಸರ್ಪ್ರೈಸ್ ಆಗಿರಲಿ, ನಾನೇ ಹೋದರೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಖುಷಿ ಆಗ್ಬೋದು. ನನ್ನ ಹೆಂಡ್ತಿನೇ ಬಂದವಳೆಲ್ಲ ಕರ್ಕೊಂಡು ಹೋಗೋಕ್ಕೆ ಅಂತಂದ್ಬಿಟ್ಟು ಅಂದ್ಕೊಂಡು ಹೋದ್ರೆ, ನಾನು ಅವ್ರನ್ನ ನೋಡೋದಕ್ಕೂ ಮುಂಚೆ ಅವರೇ ನನ್ನ ನೋಡ್ಬಿಟ್ಟಿದ್ರು. ಇನ್ನು ರೋಡಿಗೆ ಬಂದು ನಿಂತಿಟ್ಟಿದ್ರಾ, ಬಾ ಇಲ್ಲೇ ಇದ್ದೀನಿ ಅಂತ ಅವರೇ ಕರೆಯೋ ಥರ ಆಯಿತು. ನನಗಂತೂ ನಾನು ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಬಂದು ನನಗೆ ಸರ್ಪ್ರೈಸ್ ಆಗೋಯ್ತಲ್ಲ ಅಂತ ಅಂದ್ಕೊಂಡೆ. ಯಾರಿಗೆ ಎಷ್ಟು ಖುಷಿ ಆಯಿತೋ ಗೊತ್ತಿಲ್ಲ ಅವ್ರು ಬಂದಿದ್ದು. ನಮ್ಮ ಮೀನುಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಎಷ್ಟು ಒಂದು ತಿಂಗಳು ಆಗೈತೆ, ಆದರೂ ನೋಡಿ ಮೀನು ಎಷ್ಟು ನೀಟಾಗಿ ನೆನ್ಪಿಟ್ಕೊಂಡವಳೆ ಅಂತಂದ್ಬಿಟ್ಟು. ಹೊಸಬ್ರು ಬಂದರೆ ಬೊಗ್ಳುತ್ತಿದ್ಲಲ್ವ, ಆ ಥರ ಏನು ಬೊಗಳಿಲಿಲ್ಲ. ಅವಳು ಇನ್ನೂ ನೆನಪಿದೆ ಅಂತ ನನಗೂ ಖುಷಿ ಆಗೋಯ್ತು. ಇನ್ನು ಹೊಲ್ದ ಹತ್ರ ಜೋಳ ಹಾಕ್ತಿದ್ರಲ್ವ, ಅವರಿಗೆಲ್ಲ ಟಿಫನ್ ಕೊಟ್ಬಿಟ್ಟು ಬರೋಣ ಅಂತ ಹೋಗಿದ್ವಿ. ಅಲ್ಲಿಂದ ಬಂದಮೇಲೆ ಮೀಶೋನಲ್ಲಿ ಇನ್ನೊಂದು ಪಾರ್ಸಲ್ ಬರೋದಿತ್ತು, ಅದು ಬಂತು. ನನ್ನ ಮಗಳಿಗೆ ಅಂತಂದ್ಬಿಟ್ಟು ಈ ಥರದ್ದೆಲ್ಲ ಬುಕ್ ಮಾಡಿದ್ದೀನಿ. ನೀವು ನೋಡ್ತಿರ್ಬೋದು, ಚೆನ್ನಾಗಿದೆ. ನೋಡೋಣ, ನಾನು ಅವಳಿಗೆ ಎಷ್ಟು ಕಲಿಸ್ತೀನೋ ಏನೋ ಗೊತ್ತಿಲ್ಲ, ಆದರೆ ಬುಕ್ ಅಂತೂ ಮಾಡಿದ್ದೀನಿ. ಇವಾಗ ಎಲ್ಲರೂ ನೋಡ್ತಿರ್ತೀವಲ್ವ, ಇವಾಗಲಿಂದಲೇ ಟ್ರೈನಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ ಮಕ್ಕಳಿಗೆ. ಅದಕ್ಕೋಸ್ಕರ ನಾನು ಒಂದು ಇರಲಿ ಅಂತಂದ್ಬಿಟ್ಟು ಬುಕ್ ಮಾಡಿದೆ. ಚೆನ್ನಾಗಿತ್ತು. ಅವಳು ಹೆಂಗೆ ಕಲಿತಾಳೋ ಗೊತ್ತಿಲ್ಲ. ಊರಲ್ಲಿ ಕೆಲಸ ಮುಗಿಸಿ ನಮ್ಮ ಮನೆಯವ್ರು ಬರೋ ಅಷ್ಟರಲ್ಲಿ ನೈಟಾಗಿ ಹೋಗ್ಬಿಟ್ಟಿತ್ತು. ಇನ್ನು ಬಂದ ತಕ್ಷಣ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಬೆಂಗಳೂರಿಗೆ ಹೊರಟೆ ಬಿಟ್ಟರು. ನನ್ನ ಮಗಳಂತೂ ಅವ್ರ ಹತ್ರ ಹೋಗ್ತಾನೇ ಇಲ್ಲ. ಅಂದರೆ ಅವರು ಒಂದು ತಿಂಗಳು ಮೇಲೆ ಆಗೋಗ್ಬಿಟ್ಟಿದೆ. ಮತ್ತು ಅವ್ರು ಹೇರ್ ಸ್ಟೈಲ್ ಬೇರೆ ಚೇಂಜ್ ಮಾಡಿಸ್ಬಿಟ್ಟಿದ್ದಾರೆ. ಅವಳಿಗೆ ಗುರ್ತು ಹಿಡಿಯೋದಕ್ಕೆ ಆಗ್ತಿಲ್ಲ. ಅವ್ರ ಹತ್ರ ಹೋದರೆ ಹತ್ಬಿಡ್ತಾಳೆ. ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಆದಮೇಲೆ ಸರಿ ಹೋಗ್ತಾಳೆ. ಬೆಂಗಳೂರಿಗೆ ಬರ್ತೀನಿ ಅಲ್ವಾ, ಆವಾಗ ಸರಿ ಹೋಗ್ತಾಳೆ ಹೋಗು ಅಂತಂದ್ಬಿಟ್ಟು ಹೇಳಿ ಕಳಿಸಿದ್ದೀನಿ. ಆದರೂ ಅವರಿಗೆ ಎಷ್ಟು ಆಸೆ ಇತ್ತು ಗೊತ್ತಾ, ಮಗಳನ್ನ ಆಡಿಸ್ಬೇಕು ಅಂತಂದ್ಬಿಟ್ಟು. ಇವಳಂತೂ ಇಂಥ ಕೆಲಸ ಮಾಡಿಬಿಟ್ಲು. ಇನ್ನು ಹೆಂಗೋ ಡಿಸ್ಟ್ರಾಕ್ಟ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ಟೈಮ್ ಅವ್ರ ಆಸೆನೂ ತೀರಿಸ್ಕೊಂಬಿಟ್ರು ಎತ್ಕೊಂಡು. ಇಲ್ಲೇ ಕೂತ್ರೆ ಬಸ್ ಸಿಗಲ್ಲ ಅಂತಂದ್ಬಿಟ್ಟು ಅವರು ಹೊರಟ್ರು.